ಈ ಪ್ರಾಣಿ ಫಸ್ಟ್ ಲುಕ್ ನಲ್ಲೇ ಕರು ತರ ಕಾಣಿಸುತ್ತೆ. ಆದ್ರೆ ಇದು ಸ್ವಲ್ಪ ಹತ್ರ ಬಂತು ಅಂದ್ರೆ ನೀವು ಗ್ಯಾರಂಟಿ ಶಾಕ್ ಆಗ್ತೀರಾ, ಯಾಕಂದ್ರೆ ಇದು ಕರು ಅಲ್ವೇ ಅಲ್ಲ. ಹೌದು, ಬರೋಬ್ಬರಿ 100 kgಗಿಂತಲೂ ಹೆಚ್ಚು ತೂಕವಿರೋ ಒಂದು ಅಪ್ಪಟ ಬಾಡಿ ಬಿಲ್ಡರ್ ಮೇಕೆ. ಎಸ್, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ರಕ್ಷಿತಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ನೋಡೋ ಮೇಕೆಗಳು ಜಸ್ಟ್ 25ರಿಂದ 40 kg ಇರುತ್ತವೆ. ಆದ್ರೆ ಒಬ್ಬ ಮನುಷ್ಯನಷ್ಟೇ ತೂಕ ಬೆಳೆಯೋ ಈ ದೈತ್ಯ ಮೇಕೆ ಯಾವುದು? ಇದು ಪ್ರಕೃತಿಯ ವಿಚಿತ್ರ ಆಟನ ಅಥವಾ ಸೈನ್ಸ್ ಎಕ್ಸ್ಪೆರಿಮೆಂಟಾ? ಇಲ್ಲ ಅಂದ್ರೆ ಈ ಮೇಕೆ ಸಾಕಿದ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬೋದಾ? ಇವತ್ತಿನ ವಿಡಿಯೋದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ಫುಲ್ ಡಿಮ್ಯಾಂಡ್ ಅಲ್ಲಿರೋ ಬೋಯರ್ ಮೇಕೆ ತಳಿಯ ಅಸಲಿ ಸೀಕ್ರೆಟ್ ಅನ್ನ ನೋಡೋಣ. ನಮ್ಮ ಕರ್ನಾಟಕದ ಕ್ಲೈಮೇಟ್ಗೆ ಇದು ಸೆಟ್ ಆಗುತ್ತಾ, ಅಥವಾ ನಮ್ಮ ರೈತರು ಮಾಡಿರೋ ಆ ದೊಡ್ಡ ಮಿಸ್ಟೇಕ್ ಏನು? ಎಲ್ಲವನ್ನ ಡೀಟೇಲ್ಡ್ ಆಗಿ ಹೇಳ್ತೀವಿ. ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಇಂಟ್ರೆಸ್ಟಿಂಗ್ ಕತೆ ಸ್ಟಾರ್ಟ್ ಆಗೋದು ಸುಮಾರು 100 ವರ್ಷಗಳ ಹಿಂದೆ ಸೌತ್ ಆಫ್ರಿಕಾದಲ್ಲಿ. ಅಲ್ಲಿನ ರೈತರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಅವರಿಗೆ ಕಡಿಮೆ ಟೈಮಲ್ಲಿ ಹೆಚ್ಚು ಮಾಂಸ ಕೊಡೋ ಒಳ್ಳೆ ಬಲಿಷ್ಠವಾದಂತಹ ಮೇಕೆ ಬೇಕಿತ್ತು. ಆದ್ರೆ ಅಲ್ಲಿನ ಲೋಕಲ್ ತಳಿಗಳು ಬಿಸ್ನೆಸ್ ರೇಂಜ್ಗೆ ಪ್ರಾಫಿಟ್ ಅನ್ನ ಕೊಡ್ತಾ ಇರಲಿಲ್ಲ. ಆಗ ಅಲ್ಲಿನ ಪ್ರಾಣಿ ತಜ್ಞರು ಮತ್ತು ರೈತರ ಜೊತೆಯಾಗಿ ಸ್ಟಾರ್ಟ್ ಮಾಡಿದ್ದೆ ಸೆಲೆಕ್ಟಿವ್ ಬ್ರೀಡಿಂಗ್, ಅಂದ್ರೆ ಬೆಸ್ಟ್ ಆಗಿರೋ ಆಯ್ದ ತಳಿಗಳ ಸಂವರ್ಧನೆ. ಯಾವ ಪ್ರಾಣಿಯ ಬಾಡಿ ಸ್ಟ್ರಕ್ಚರ್ ಸೂಪರ್ ಆಗಿತ್ತೋ ಅಂತವುಗಳನ್ನ ಮಾತ್ರ ಮುಂದಿನ ಜನರೇಷನ್ಗೆ ಕ್ರಾಸಿಂಗ್ ಮಾಡಲು ಬಳಸ್ಕೊಳ್ತಾ ಇದ್ರು. ಹಲವು ದಶಕಗಳ ತಾಳ್ಮೆ ಮತ್ತು ಪರಿಶ್ರಮದ ರಿಸಲ್ಟೇ ಈ ಬೋಯರ್ ಮೇಕೆ. ಡಚ್ ಲ್ಯಾಂಗ್ವೇಜ್ ನಲ್ಲಿ ಬೋಯರ್ ಅಂದ್ರೆ ರೈತ ಅಂತ ಅರ್ಥ. ಅಂದ್ರೆ ಇದು ಅಪ್ಪಟ ರೈತನಿಗಾಗಿಯೇ ಹುಟ್ಟಿದ ಮೇಕೆ. ಇದರ ಅಗಲವಾದ ಎದೆ, ದಪ್ಪ ಕಾಲುಗಳು, ಬಲಿಷ್ಠ ಸ್ನಾಯುಗಳನ್ನ ನೋಡಿ ಕೆಲವರು ತಮಾಷೆಯಾಗಿ ಇದು ಮೇಕೆಯ ಅಥವಾ ಜಿಮ್ಗೆ ಹೋಗೋ ಬಾಡಿ ಬಿಲ್ಡರ ಅಂತಾರೆ. ಆದ್ರೆ ಇದರ ಹಿಂದಿರೋ ಪ್ಯೂರ್ ಸೈನ್ಸ್ ಆಫ್ ಬ್ರೀಡಿಂಗ್. ಸೌತ್ ಆಫ್ರಿಕಾದಿಂದ ಇಡೀ ವರ್ಲ್ಡ್ ತುಂಬಾ ಫೇಮಸ್ ಆದ ಈ ತಳಿ ಈಗ ಭಾರತ ಹಾಗೂ ನಮ್ಮ ಕರ್ನಾಟಕಕ್ಕೂ ಎಂಟ್ರಿ ಕೊಟ್ಟಿದೆ. ಇಲ್ಲಿಗೆ ಕತೆ ಮುಗಿದಿಲ್ಲ, ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ದಿನ 100 ವಿಡಿಯೋಗಳನ್ನ ನೋಡ್ತಾ ಇರ್ಬೋದು. ಒಂದೇ ಮೇಕೆಯಿಂದ ಲೈಫ್ ಚೇಂಜ್ ಮಾಡಿಕೊಳ್ಳಿ, 100 kg ಮೇಕೆ ಸಾಕಿ ಮಹಡಿ ಮನೆ ಕಟ್ಟಿ ಅಂತ. ಆದ್ರೆ ನೆನಪಿಡಿ ಫ್ರೆಂಡ್ಸ್, ರಿಯಾಲಿಟಿ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿದೆ. ಬೋಯರ್ ಮೇಕೆ 100 kg ತೂಕ ತಲುಪೋದು 100ಕ್ಕೆ 100 ನಿಜ. ಆದ್ರೆ ಅದು ಸುಮ್ನೆ ಬೆಳೆಯಲ್ಲ. ಅದಕ್ಕೆ ಮೇನ್ ಆಗಿ ಅಪ್ಪಟ ಕ್ವಾಲಿಟಿ ಇರೋ ಜೆನೆಟಿಕ್ಸ್ ಇರಬೇಕು, ಪ್ರೋಟೀನ್ ಇರೋ ಸರಿಯಾದ ಫುಡ್ ಮತ್ತು ನ್ಯೂಟ್ರಿಷನ್ ನೀಡಬೇಕು, ಕಟ್ಟುನಿಟ್ಟಾದ ಮ್ಯಾನೇಜ್ಮೆಂಟ್ ಅಂದ್ರೆ ಕೇರಿಂಗ್ ಕೂಡ ಇರಬೇಕು. ಯಾವುದೇ ಪೂರ್ವ ತಯಾರಿ ಇಲ್ಲದೆ, ಅಂದ್ರೆ ಇದನ್ನ ಸಾಕೋಕೆ ಯಾವುದೇ ತಯಾರಿಗಳನ್ನ ಮಾಡ್ಕೊಳ್ದೆ ಬರೀ ಇದ್ರ ಬಗ್ಗೆ ವಿಷಯವನ್ನ ತಿಳ್ಕೊಂಡು ಇನ್ಸ್ಪೈರ್ ಆಗಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರೋದು ಹಾಗಿರ್ಲಿ, ಲಾಸ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ನಮ್ಮ ಕರ್ನಾಟಕದ ರೈತರು ಇದನ್ನ ಸಾಕ್ಬಹುದಾ? ಖಂಡಿತ ಸಾಕ್ಬಹುದು. ಆಲ್ರೆಡಿ ನಮ್ಮ ಸ್ಟೇಟ್ನ ತುಂಬಾ ಪ್ರಗತಿಪರ ರೈತರು ಬೋಯರ್ ಮತ್ತು ಬೋಯರ್ ಕ್ರಾಸ್ ಬ್ರೀಡ್ಗಳನ್ನ ಮಾಡ್ತಾ ಇದ್ದಾರೆ. ಅವುಗಳನ್ನ ಸಕ್ಸಸ್ಫುಲ್ ಆಗಿ ಸಾಕ್ತಾ ಇದ್ದಾರೆ. ಆದ್ರೆ ನೀವು ಈ ಬಿಸ್ನೆಸ್ಗೆ ದುಡ್ಡು ಹಾಕೋ ಮುನ್ನ ಈ 4 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. ಫಸ್ಟ್ ಒನ್, ವೆದರ್. ನಿಮ್ಮ ಏರಿಯಾದ ಹವಾಮಾನ ತೀರಾ ಶೀತ ಅಥವಾ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ಯಾ? ಬೋಯರ್ ತಳಿಗಳಿಗೆ ಹೊಸ ಕ್ಲೈಮೇಟ್ಗೆ ಹೊಂದಿಕೊಳ್ಳಲು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮ್ಮ ಹತ್ತಿರ ಸಾಕಷ್ಟು ಹಸಿರು ಮೇವು ಮತ್ತು ಪೌಷ್ಟಿಕ ಆಹಾರಗಳ ವ್ಯವಸ್ಥೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ತಳಿಗಳು ಅಷ್ಟು ಬಲಿಷ್ಠವಾಗಿ 100 kg ಬೆಳೆಯಲು ಒಳ್ಳೆ ಪೌಷ್ಟಿಕ ಆಹಾರ ಅಂದ್ರೆ ಹಸಿರು ಮೇವಿನ ಅಗತ್ಯ ತುಂಬಾ ಇದೆ. ಸಿಟಿಗಳಲ್ಲಿ ಈ ತಳಿಗಳನ್ನ ಸಾಕೋದು ತುಂಬಾ ಕಷ್ಟ. ಹಚ್ಚ ಹಸಿರಿನ ಪರಿಸರ ಇರೋ ಜಾಗದಲ್ಲಿ ಅಥವಾ ಅದಕ್ಕೆ ಬೇಕಾದಷ್ಟು ವಿಧವಾದ ಹಸಿರು ಮೇವು ಬೆಳೆಯುವಂತ ಜಾಗದಲ್ಲಿ ಅಷ್ಟೇ ಈ ತಳಿಗಳನ್ನ ಬೆಳಿಬಹುದು. ಇನ್ನ ಇಂಪಾರ್ಟೆಂಟ್, ಮೆಡಿಕಲ್ ಸಪೋರ್ಟ್. ನಿಮ್ಮ ಫಾರ್ಮ್ ಹತ್ತಿರ ಪಶು ವೈದ್ಯ ಅಂದ್ರೆ ವೆಟರ್ನಿಟಿ ಸಪೋರ್ಟ್ ಫೆಸಿಲಿಟಿ ಲಭ್ಯವಿದೆಯಾ ಅಂತ ನೋಡ್ಕೊಳ್ಳಿ. ಈ ತಳಿಗಳನ್ನ ನೋಡ್ಕೊಳ್ಳೋದಷ್ಟು ಸುಲಭದ ಕೆಲಸ ಅಲ್ಲ. ವೆಟರ್ನಿಟಿ ಡಾಕ್ಟರ್ ಹತ್ರದಲ್ಲೇ ಇರಬೇಕಾಗುತ್ತೆ. ಇಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಇಂತಹ ತಳಿಗಳನ್ನ ತಂದು ಸಾಕೋದು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅದಕ್ಕೆ ಏನಾದ್ರೂ ಎಮರ್ಜೆನ್ಸಿ ಆದ ತಕ್ಷಣ ಡಾಕ್ಟರ್ ಸಲಹೆ ಬೇಕಾಗುತ್ತೆ. ನೆಕ್ಸ್ಟ್, ಮಾರ್ಕೆಟ್. ನಿಮ್ಮ ಸುತ್ತಮುತ್ತ ಸರಿಯಾದ ಮಾರ್ಕೆಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸಾಕಿದ ಮೇಲೆ ಅದಕ್ಕೆ ಸರಿಯಾದ ವ್ಯಾಲ್ಯೂ ಸಿಗಬೇಕು ಅಂದ್ರೆ ಮಾರ್ಕೆಟ್ ತುಂಬಾ ಮುಖ್ಯ. ಯಾವಾಗಲೂ ಕೇವಲ ಬೋಯರ್ ಅನ್ನೋ ಬ್ರ್ಯಾಂಡ್ ಹೆಸರಿಗಾಗಿ ಕಣ್ಣು ಮುಚ್ಚಿ ಅತಿ ಹೆಚ್ಚು ರೇಟ್ ಕೊಟ್ಟು ಪ್ರಾಣಿ ತರಬೇಡಿ. ಅದರ ಹೆಲ್ತ್ ಮತ್ತು ಜೆನೆಟಿಕ್ಸ್ ಹಿಸ್ಟ್ರಿ ನೋಡಿ ಮಾತ್ರ ಡೀಲ್ ಅನ್ನ ಮುಂದುವರಿಸಿ. ನಿಮ್ಮ ಮೇಕೆ ಸಾಕಾಣಿಕೆ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ನಷ್ಟಕ್ಕೆ ಹೋಗಬಾರ್ದು ಅಂದ್ರೆ ಈ ರೂಲ್ಸ್ ಅನ್ನ ನಿಮ್ಮ ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ.
ಮೊದಲು ದೊಡ್ಡದಾಗಿ ಮಾಡಬೇಡಿ. ಜಸ್ಟ್ 5 ಅಥವಾ 10 ಮೇಕೆಗಳಿಂದ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಲೋಕಲ್ ವೈದ್ಯರ ಜೊತೆ ಸದಾ ಕನೆಕ್ಷನ್ ನಲ್ಲಿರಿ. ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಅನ್ನ ಕೊಡಿಸ್ತಾ ಇರಬೇಕು. ದಿನದ 24 ಗಂಟೆಯೂ ಕುಡಿಯಲು ಶುದ್ಧ ಹಾಗೂ ಕ್ಲೀನ್ ಇರೋ ನೀರು ಸಿಗುವಂತೆ ನೋಡ್ಕೊಳ್ಬೇಕು. ಡೈರೆಕ್ಟ್ ಆಗಿ ಪ್ಯೂರ್ ಬೋಯರ್ ಸಾಕೋ ಬದಲು ನಮ್ಮ ಲೋಕಲ್ ತಳಿಗಳ ಜೊತೆ ಬೋಯರ್ ಕ್ರಾಸ್ ಮಾಡಿಸಿದ್ರೆ ರೋಗ ನಿರೋಧಕ ಶಕ್ತಿ ಸೂಪರ್ ಆಗಿರುತ್ತೆ. ಇಷ್ಟೊಂದು ಕೇರ್ಫುಲ್ ಆಗಿ ಅವುಗಳನ್ನ ನೋಡ್ಕೊಂಡ್ರೆ ಮಾತ್ರ ನಮಗೆ ಬೇಕಾದಂತ ಪ್ರಾಫಿಟ್ ಅವುಗಳಿಂದ ಸಿಗುತ್ತೆ. ಇನ್ನ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಾಡಬಾರ್ದು. ಇಮೋಷನಲ್ ಆಗಿ ಲಕ್ಷಗಟ್ಟಲೆ ಸಾಲ ಮಾಡಿ ಇನ್ವೆಸ್ಟ್ ಮಾಡಬೇಡಿ. 100 kg ಮೇಕೆ ಖಚಿತ ಲಾಭ ಅನ್ನೋ ಭ್ರಮೆಯಿಂದ ಹೊರಬನ್ನಿ. ಪ್ರಾಪರ್ ಮೇಂಟೆನೆನ್ಸ್ ಇಲ್ಲದಿದ್ರೆ ತೂಕ 1 ಗ್ರಾಮ್ ಕೂಡ ಹೆಚ್ಚಾಗಲ್ಲ. ರೋಗ ಇರೋ ಅಥವಾ ಸರಿಯಾದ ಬ್ರೀಡಿಂಗ್ ಹಿಸ್ಟ್ರಿ ಇಲ್ಲದ ಮೇಕೆಗಳನ್ನ ಕೇವಲ ಫೋಟೋ ಅಥವಾ ವಿಡಿಯೋದಲ್ಲಿ ನೋಡಿ ಅಡ್ವಾನ್ಸ್ ಕೊಟ್ಟು ಖರೀದಿಸಬೇಡಿ. ಯಾಕಂತ ಹೇಳಿದ್ರೆ ಆ ಮೇಕೆಗಳಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ. ಯಾವುದೇ ಮಿಡಲ್ ಮ್ಯಾನ್ ಅಥವಾ ವ್ಯಾಪಾರಿ ಹೇಳಿದ ತಕ್ಷಣ ಪ್ರಾಣಿ ಫೈನಲ್ ಮಾಡಬೇಡಿ. ಸ್ವತಃ ನೀವೇ ಫಾರ್ಮ್ಗೆ ವಿಸಿಟ್ ಮಾಡಿ ಪ್ರತಿಯೊಂದನ್ನು ಚೆಕ್ ಮಾಡಿ. ಬೋಯರ್ ಮೇಕೆ ನಿಜಕ್ಕೂ ಒಂದು ಅದ್ಭುತವಾದಂಥ ತಳಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ನೆನ್ಪಿಡಿ, ಕೃಷಿಯಲ್ಲಿ ಅಥವಾ ಸಾಕಾಣಿಕೆ ಬಿಸ್ನೆಸ್ಗಳಲ್ಲಿ ನಾವು ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ ಬರೀ ಮೇಕೆಯ ತಳಿಯಲ್ಲಿ ಮಾತ್ರವಲ್ಲ, ಅದನ್ನ ಸಾಕುವ ರೈತರ ಜ್ಞಾನ, ಪ್ಲಾನಿಂಗ್ ಮತ್ತು ತಾಳ್ಮೆ ಕೂಡ ಇರಬೇಕು. ಪ್ರಕೃತಿಯ ಶಕ್ತಿಗೆ ನಮ್ಮ ಸರಿಯಾದ ನಾಲೆಡ್ಜ್ ಸೇರಿದಾಗ ಮಾತ್ರ ಬೆಸ್ಟ್ ರಿಸಲ್ಟ್ ಸಿಗೋಕ್ ಸಾಧ್ಯ. ನೀವೇನಾದ್ರೂ ಆಲ್ರೆಡಿ ಕರ್ನಾಟಕದಲ್ಲಿ ಬೋಯರ್ ಮೇಕೆ ಸಾಕಾಣಿಕೆ ಮಾಡ್ತಿದ್ರೆ ಅಥವಾ ಮಾಡಬೇಕು ಅನ್ನೋ ಕನ್ಸು ಕಂಡಿದ್ರೆ ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಹಿಂದೆ ನಿಮ್ಮ ರೈತ ಬಾಂಧವರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇಂತಹದೇ ಪ್ರಾಕ್ಟಿಕಲ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.